ಗೌರಿ ಏ ಗೌರಿ ಕೋಳಿ ಕಾವೇರಿ ಕರೆಸ್ಲಾ? ಯಾಕೆ? ಅವಳು ಎದುರಿಗಿದ್ರೆ ಮಾತಾಡ್ತೀನೋ ಅಂತ. ಅವಳ ಎದುರಿಗೆ ಜೋರಾಗಿ ಮಾತಾಡಿ ನನ್ ಬಾಯಿ ಮುಚ್ಚಿಸ್ಬಿಟ್ಟೆ ಅವತ್ತು. ಏನಾದ್ರು ಮಾತಾಡು ಗೌರಿ. ಗೌರಿ ಮಾತಾಡು. ಇಡಿಯಟ್. ನಾಗಪ್ಪ, ಕೊನೆಗೂ ನನ್ಗೆ ಆಶೀರ್ವಾದ ಮಾಡಕ್ ಬಂದ್ಯಾ ಸ್ವಾಮಿ? ನಾಗಪ್ಪ, ನಾಗಪ್ಪ, ಎಲ್ಲಿಗೆ ಹೋಗ್ತಾ ಇದೀಯಾ? ಗೌರಿ, ಹಾವಲ್ಲಿ. ಹಾವು? ಕೂವಿ? ಹಾವಲ್ಲಿ. ಹಾವು ಹೀಗೆ ಹೋಯ್ತೀರಿ? ನಾರಾಯಣ, ಮುನಿಯ, ನಾರಾಯಣ. ಬನ್ನಿ ಎಲ್ಲ ಬನ್ನಿ. ಮುನಿಯ, ದುಡಿಸಕ್ತ ಚಾವಳಾದ್ರೆ ಸಾಕು, ಮನೆ ತುಂಬಾ ತುಂಬಿಸ್ತಾರೆ. ಹೋಗೋ ಹಾಗೆಲ್ಲ, ಒಂದಕ್ಕೆ ಹೋಗೋಕ್ಕೂ ಜಾಗ ಅಲ್ಲ. ಮುನಿಯ, ಯಾಕೋ ಕೂತ್ಕೊಂಡೆ? ಹಾವ ಎಲ್ಲಿ? ನೀವೆಲ್ಲ ಹೋಗಿ ಮನೆ ಒಳಗೆ. ಮುನಿಯ, ನೀನ್ ನಿಂತ್ಕೋ. ಮುನಿಯ, ಒಂದು ಡಬ್ಬ ಸೀಮೆಣ್ಣೆ ತರಿಸಿ ಈ ಪೊದೆಗೆ ಹಾಕಿ. ಹಾವು ಬೆಂಕಿ ಹಾಕ್ತೀರಾ? ಆ ಹಾವು ಯಾರಿಗೇನ್ ಮಾಡಿದೆ? ಗೌರಿ, ಈ ವಿಷಯದಲ್ಲಿ ನೀನು ಅಡ್ಡ ಬರಬೇಡ. ಸುಮ್ಮನೆ ಮನೆ ಹೋಗಿ ಗೌರಿ. ಅಯ್ಯೋ ಬೇಡ್ರಿ, ಹೋಗು ಗೌರಿ. ನೀವು ಹೋಗು ಅಂದ್ರೆ ಹೋಗ್ಬೇಕು ನೀನು. ಗೌರಿ, ಗೌರಿ, ನೀ ಸುಮ್ಮನೆ ಇರ್ತಾರೆ ಬಾ. ಗೌರಿ, ಸುಮ್ಮನೆ ಇರ್ತಾರೆ ಬರ್ಕಲ್ಲು. ಸಂತಾನ ಸರ್ವನಾಶ ಮಾಡಬಿಡ್ತೀನಿ. ಗೌರಿ, ಗೌರಿ, ಗೌರಿ. ನೋಡಿ, ಆಕೆಗೆ ವಿಶ್ರಾಂತಿ ಬೇಕು. ದಯವಿಟ್ಟು ಹೊರಗಡೆ ಇರಿ. ಮಿಸ್ಟರ್ ರಾಜು, ನೀವೇನು ಯೋಚನೆ ಮಾಡಬೇಡಿ. ಬೆಳಿಗ್ಗೆ ಅಷ್ಟೊತ್ತು ಹುಷಾರಾಗ್ತಾರೆ. ಥ್ಯಾಂಕ್ ಯು ಡಾಕ್ಟರ್. ನಾಗಪ್ಪ, ನಿನ್ಗೇನು ಆಗ್ಲಿಲ್ವಪ್ಪ?
ನನಗೆ ಆಶೀರ್ವಾದ ಮಾಡಕ್ ಬಂದು ನೀನು ಆಪತ್ತಿನಲ್ಲಿ ಸಿಕ್ಕಾಕೊಂಡಿಯಲ್ಲ. ಸತ್ಯ ನಿನಗೇನು ಆಗ್ಲಿಲ್ವಲ್ಲ ನಾಗಪ್ಪ? ಹಾ ತಗೋ, ಈ ಹಾಲನ್ನ ಕುಡಿ. ಕುಡಿ ನಾಗಪ್ಪ, ಕುಡಿ. ನನ್ನಲ್ಲಿ ದೋಷನ ಪರಿಹಾರ ಮಾಡಿ ನನ್ನ ಬಾಳು ಬೆಳಕು ನೀಡಿದೆ. ನೀನು ನನ್ನ ದೇವ್ರೆ, ನನ್ನ ಜೀವನ ಕೊಟ್ಟು ಕಡೆ ತನಕ ನನ್ನನ್ನು ಕಾಪಾಡೋ ನನ್ನ ಗಂಡನೂ ನನ್ನ ದೇವ್ರೆ. ಈ ಇಬ್ಬರು ದೇವರಲ್ಲಿ ಯಾರು ಕೋಪ ಬಂದ್ರೂ ನನಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ನಾಗಪ್ಪ. ಹೆಣ್ಣು ಹೆಂಡತಿ ಆದ್ಮೇಲೆ ಅವಳ ಗಂಡನೇ ಅವಳ ಸರ್ವಸ್ವ ದೇವರು ಅಲ್ವ ನಾಗಪ್ಪ? ಗೊತ್ತಿದ್ದೋ ಗೊತ್ತಿಲ್ದೇನೋ ಅವರೇನಾದ್ರೂ ಕೋಪದಲ್ಲಿ ನಿನಗೆ ಅವಮಾನ ಮಾಡಿದ್ರೆ, ಅಪಚಾರ ಮಾಡಿದ್ರೆ, ನನಗೋಸ್ಕರ ದೊಡ್ಡ ಮನಸ್ಸು ಮಾಡಿ ಅವ್ರನ್ನ ಕ್ಷಮಿಸ್ಬಿಡಪ್ಪ.